ವ್ಯವಸ್ಥಿತವಾಗಿ ಆ ಮಹಿಳೆಯನ್ನು ಕರೆದುಕೊಂಡು ಬಂದು ಅವಳನ್ನು ಕಂಬಕ್ಕೆ ಕಟ್ಟಿ ಹಾಕಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವಳಿಗೆ ಜೀವ ಬೆದರಿಕೆ ಹಾಕಿ ಅವಳು ಈ ಪ್ರದೇಶದಲ್ಲಿ ಇನ್ನು ಮುಂದೆ ತನ್ನ ಕೂಲಿ ಕೆಲಸವನ್ನು ಮಾಡಬಾರದ ಸ್ಥಿತಿಗೆ ಅವಳಿಗೆ ಬೆದರಿಕೆ ಹಾಕಿ ಈ ಕೃತ್ಯವನ್ನು ಮಾಡಿದ್ದಾರೆ. ಮರಕ್ಕೆ ಕಟ್ಟಿ ಹಾಕಿ ಈ ರೀತಿಯ ಒಂದು ದೌರ್ಜನ್ಯ ಸಿಕ್ಕಿರೋದು ಇಡೀ ನಮ್ಮ ಮಾನವ ಜನಾಂಗಕ್ಕೆ ಅದರಲ್ಲೂ ಉಡುಪಿ ಜನರಿಗೆ ಅದು ಬಹಳ ಅವಮಾನವಾಗಿದೆ. ಈ ಹಿಂದೆ ಉಡುಪಿಯಲ್ಲಿ ಒಂದು ಬೆತ್ತಲೆ ಪ್ರಕರಣ ಮಾಡಿದಾಗ ಕೂಡ ಇಡೀ ಜಿಲ್ಲೆ ತಲೆ ತಗ್ಗಿಸುವಂಥ ಕೆಲಸ ಆಗಿದೆ. ಅಂತಹ ಇಲ್ಲಿ ಒಬ್ಬರು ಶಾಸಕರು ಇದ್ದರೂ ಕೂಡ ಅಂಥವರನ್ನೇ ಇಲ್ಲಿ ಶಾಸಕರನ್ನು ಕೂಡ ನಾವು ಆಯ್ಕೆ ಮಾಡಿದ್ದೇವೆ. ಕೋಮುವಾದ ಶಕ್ತಿಗಳು ಉಡುಪಿಯನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಹಿಡ್ಕೊಂಡು ಆಳ್ವಿಕೆಯನ್ನು ನಡೆಸ್ತಾ ಇದ್ದಾರೆ. ಒಮ್ಮೆ ಬೆತ್ತಲೆ ಪ್ರಕರಣದಲ್ಲಿ ಇಡೀ ದೇಶಕ್ಕೆ ಪ್ರಸಿದ್ಧಿಯನ್ನು ಉಡುಪಿ ಪಡೆಯಿತು. ಆನಂತರ ಹಿಜಾಬ್ ಪ್ರಕರಣದಲ್ಲಿ ಇಡೀ ವಿಶ್ವದಾದ್ಯಂತ ಉಡುಪಿ ಪ್ರಸಿದ್ಧಿಗೆ ಬಂತು. ಈಗ ಮತ್ತೆ ಕ್ಷುಲ್ಲಕ ಕಾರಣಕ್ಕೆ ಮೀನು ಕದ್ಲು ಎನ್ನುವ ಕಾರಣಕ್ಕೆ ಹೆಂಗಸನ್ನು ಒಂದು ಮರಕ್ಕೆ ಕಟ್ಟಿ ಹಾಕಿ ಎಲ್ಲರೂ ಕಪಾಲಕ್ಕೆ ಹೊಡೆಯುವಂಥ ದೃಶ್ಯ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ನಾನು ಮಂಜುನಾಥ ಗಿಳಿಯಾರು, ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ವಾದ ಉಡುಪಿ ಜಿಲ್ಲಾ ಸಮಿತಿಯ ಪ್ರಧಾನ ಸಂಚಾಲಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಿನ್ನೆ ಇಡೀ ಉಡುಪಿ ಜಿಲ್ಲೆಯ ಇತಿಹಾಸದಲ್ಲಿ ನಾವೆಲ್ಲರೂ ಕೂಡ ತಲೆ ತಗ್ಗಿಸುವಂಥ ಒಂದು ಹೇಯ ಕೃತ್ಯ ನಡೆದಿದೆ. ಉಡುಪಿ ಮಲ್ಪೆಯಲ್ಲಿ ನಮ್ಮ ಉತ್ತರ ಕರ್ನಾಟಕದಿಂದ ವಲಸೆ ಕಾರ್ಮಿಕರಾಗಿ ಇಲ್ಲಿ ಬಂದು ಬಹಳ ವರ್ಷದಿಂದ ಕೆಲಸ ಮಾಡ್ತಿದ್ದ ಲಕ್ಕಿ ಬಾಯ್ ಎನ್ನುವ ಒಬ್ಬ ಮಹಿಳೆ ಮೇಲೆ ನಮ್ಮ ಮಲ್ಪೆಯ ಸ್ಥಳೀಯರು ಆಕೆಯನ್ನು ಕಂಬಕ್ಕೆ ಕಟ್ಟಿ ಹಾಕಿ ಸಾರ್ವಜನಿಕವಾಗಿ ಹಲ್ಲೆ ನಡೆಸಿದ್ದಾರೆ. ಹಲ್ಲೆ ನಡೆಸಿ ಆ ಹಲ್ಲೆಯ ಸೀನನ್ನು ಎಲ್ಲ ಕಡೆ ಅದನ್ನು ಮೊಬೈಲಲ್ಲಿ ವಿಡಿಯೋ ಶೂಟಿಂಗ್ ಮಾಡಿ ಎಲ್ಲ ಕಡೆ ಅದನ್ನು ವೈರಲ್ ಮಾಡಿದ್ದಾರೆ. ಅದು ಇಡೀ ದೇಶದಾದ್ಯಂತ ಇವತ್ತು ವೈರಲ್ ಆಗಿ ನಮ್ಮ ಉಡುಪಿ ಜಿಲ್ಲೆಯ ನಮ್ಮ ದಾಷ್ಟ್ಯ, ನಮ್ಮ ಒಂದು ದ್ವೇಷ ಏನು, ನಮ್ಮ ಜನಾಂಗೀಯ ದ್ವೇಷ ಏನಿದೆ, ನಮ್ಮ ಎದೆಯೊಳಗೆ ಏನಿದೆ ಅದು ಹೊರಗೆ ಪ್ರಪಂಚಕ್ಕೆ ಇವತ್ತು ಜಗಜ್ಜಾಹೀರಾಗಿದೆ. ನಿಜವಾಗಿ ಇಂಥ ಘಟನೆ ಆಗಬಾರ್ದಿತ್ತು. ನಮ್ಮ ಜಿಲ್ಲೆಯಲ್ಲಿ ಪಾಪ ನಮ್ಮ ಮಗುವೀರ ಸಮುದಾಯದವರು ಒಳ್ಳೆಯ ಜನರು, ಶ್ರಮಿಕರು, ಒಳ್ಳೆ ರೀತಿಯಲ್ಲಿ ಕೆಲಸವನ್ನು ಮಾಡಿಕೊಂಡು ರಾಜ್ಯದ ಅಭಿವೃದ್ಧಿಗೆ, ನಮ್ಮ ಪ್ರದೇಶದ ಅಭಿವೃದ್ಧಿಗೆ ಕೊಡುಗೆಯನ್ನು ನೀಡ್ತಾ ಬಂದಿದ್ದಾರೆ. ಆದರೆ ಕೆಲವು ಜನ, ಆ ಸಮುದಾಯದಲ್ಲಿ ಕೆಲವು ಜನ ಈ ರೀತಿಯ ಒಂದು ಕೃತ್ಯವನ್ನು ಮಾಡಿ ನಮ್ಮ ಇಡೀ ಜಿಲ್ಲೆಯ ತಲೆ ತಗ್ಗಿಸುವ ಹಾಗೆ ಮಾಡಿದ್ದಾರೆ. ಈ ಘಟನೆಯನ್ನು ನಾವು ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ವಾದ ಅದನ್ನು ಖಂಡಿಸ್ತೇವೆ. ಆರೋಪಿಗಳಿಗೆ ಶಿಕ್ಷೆ ಆಗಬೇಕು, ಕ್ರೂರ ಶಿಕ್ಷೆ ಆಗಬೇಕು ಅವರಿಗೆ. ಈಗಾಗಲೇ ನಮ್ಮ ಪೊಲೀಸ್ ಇಲಾಖೆ ಕ್ಷಿಪ್ರ ಕಾರ್ಯಾಚರಣೆಯನ್ನು ನಡೆಸಿ ಮಲ್ಪೆ ಠಾಣೆಯಲ್ಲಿ ಈ ಬಗ್ಗೆ ಒಂದು ಪ್ರಥಮ ವರ್ತಮಾನ ವರದಿಯನ್ನು ದಾಖಲಿಸಿ 3 ಜನ ಆರೋಪಿತರನ್ನು ಬಂಧನ ಮಾಡಿದ್ದಾರೆ ಅಂಥೇಳಿ ನಮಗೆ ವರ್ತಮಾನ ಬಂದಿದೆ. ಲಕ್ಷ್ಮಿ, ಶಿಲ್ಪ ಮತ್ತು ಚಂದ್ರ ಎನ್ನುವ 3 ಜನರನ್ನು ಬಂಧನ ಮಾಡಿದ್ದಾರೆ. ನಮ್ಮ ದಲಿತ ಸಂಘ ಸಮಿತಿಗೆ ಬಂದ ಖಚಿತ ಮಾಹಿತಿ ಮೇರೆಗೆ ಈ ಕೃತ್ಯದಲ್ಲಿ 10ಕ್ಕಿಂತ ಹೆಚ್ಚು ಜನ ಭಾಗವಹಿಸಿದ್ದಾರೆ. ವ್ಯವಸ್ಥಿತವಾಗಿ ಆ ಮಹಿಳೆಯನ್ನು ಕರೆದುಕೊಂಡು ಬಂದು ಅವಳನ್ನು ಕಂಬಕ್ಕೆ ಕಟ್ಟಿ ಹಾಕಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವಳಿಗೆ ಜೀವ ಬೆದರಿಕೆ ಹಾಕಿ ಅವಳು ಈ ಪ್ರದೇಶದಲ್ಲಿ ಇನ್ನು ಮುಂದೆ ತನ್ನ ಕೂಲಿ ಕೆಲಸವನ್ನು ಮಾಡಬಾರದ ಸ್ಥಿತಿಗೆ ಅವಳಿಗೆ ಬೆದರಿಕೆ ಹಾಕಿ ಈ ಕೃತ್ಯವನ್ನು ಮಾಡಿದ್ದಾರೆ. ನಮಗೆ ಪೊಲೀಸ್ ಇಲಾಖೆ ಮೇಲೆ ಸಂಪೂರ್ಣ ಭರವಸೆ ಮತ್ತು ನಂಬಿಕೆ ಇದೆ. ಅದರಲ್ಲೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅರುಣ್ರವರ ಮೇಲೆ ಅತ್ಯಂತ ನಂಬಿಕೆ ಮತ್ತು ವಿಶ್ವಾಸ ಇದೆ ಸಂಘಟನೆಗೆ. ಅವರ ನಿರ್ದೇಶನದಂತೆಯೇ ಈ ಬಂಧನ ಕಾರ್ಯಾಚರಣೆ ಆಗಿದೆ. ಇವತ್ತಿನ ಮಧ್ಯಾಹ್ನದ ಮೇಲಿನ ವಿದ್ಯಮಾನಗಳನ್ನು ನೋಡುವಾಗ ಇಲ್ಲಿನ ಏನೋ ಒಂದು ರೀತಿ ಒಂದು ಕೋಮು ಶಕ್ತಿಗಳು ಯಾರಿದ್ದಾರೆ, ನಮ್ಮ ದಲಿತ ಸಮುದಾಯವನ್ನು, ಶೋಷಿತ ಸಮುದಾಯವನ್ನು, ತಳ ಸಮುದಾಯದವರ ಹಕ್ಕುಗಳನ್ನು ಯಾವಾಗಲೂ ಅದನ್ನು ದಮನ ಮಾಡುವ ಶಕ್ತಿಗಳು ಈ ಒಂದು ಕೃತ್ಯವನ್ನು ವ್ಯವಸ್ಥಿತವಾಗಿ ಅದನ್ನು ಮುಚ್ಚಿ ಹಾಕಲಿಕ್ಕೆ ಕಾರ್ಯಯೋಜನೆ ಮಾಡಿದ್ದಾರೆ ಅಂತೇಳಿ ನಮಗೆ ವರ್ತಮಾನ ಬಂದಿದೆ. ಬಹುಶಃ ಇವತ್ತು ಆ ಮಹಿಳೆ ಮೇಲೆ ಒತ್ತಡ ತಂದು ಈ ರೀತಿಯ ಹಲ್ಲೆ ನನ್ನ ಮೇಲೆ ಆಗಿಲ್ಲ, ನಾನೇ ತಪ್ಪು ಮಾಡಿದ್ದೀನಿ ಎನ್ನುವ ಹಾಗೆ ಅವಳಿಂದ ಹೇಳಿಕೆ ತೆಗೆದುಕೊಳ್ಳುವ ಆ ಒಂದು ಸಂದರ್ಭ ಕೂಡ ಇದೆ ಅಂಥೇಳಿ ನಮ್ಮ ಗಮನಕ್ಕೆ ಬಂದಿದೆ. ದಯಮಾಡಿ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಬೇಕು. ಯಾವ ಕಾರಣಕ್ಕೂ ಕೂಡ ಆರೋಪಿತರು ತಪ್ಪಿಸ್ಕೊಳ್ಬಾರ್ದು. ಅವ್ರ ಮೇಲೆ ಕಠಿಣ ಕಾನೂನು ಕ್ರಮ ಆಗಬೇಕು, ಅವರ ಬಂಧನ ಆಗಬೇಕು. ಇವತ್ತು ನಮ್ಮ ಮ್ಯಾಜಿಸ್ಟ್ರೇಟ್ ಮುಂದೆ ಅವ್ರನ್ನ ಪ್ರೊಡ್ಯೂಸ್ ಮಾಡಿದಾಗ ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ಜಾಮೀನು ಸಿಗದ ಹಾಗೆ ಕ್ರಮವನ್ನು ಪೊಲೀಸ್ ಇಲಾಖೆ ತಕ್ಕೊಂಡು
ಇಲಾಖೆಯ ಮೇಲೆ ಮತ್ತು ಜನರಿಗೆ ನಂಬಿಕೆ ಬರಬೇಕು. ನಾನು ಸುಂದರ್ ಮಾಸ್ತರ್, ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ವಾದ ಇದರ ರಾಜ್ಯ ಸಂಘಟನಾ ಸಂಚಾಲಕನಾಗಿ ಕಾರ್ಯನಿರ್ವಹಿಸಿದ್ದೇನೆ. ನಿನ್ನೆ ತಾನೇ ಮೊಬೈಲಲ್ಲಿ ಒಂದು ಮಾಧ್ಯಮಗಳಲ್ಲಿ ಬಂದ ಮಾಹಿತಿ ಪ್ರಕಾರ ಮಲ್ಪೆಯಲ್ಲಿ ಒಂದು ಸಣ್ಣ ವಿಚಾರಕ್ಕೆ ಸಂಬಂಧಿಸಿದಂತೆ ಮಹಿಳೆಯರಲ್ಲೇ ಆಗಿರೋ ಒಂದು ಸಣ್ಣ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದು ಘಟನೆ ನಡೆದಿತ್ತು. ಆ ಘಟನೆಯನ್ನು ಅಷ್ಟು ಸೀರಿಯಸ್ ಆಗಿ ತಗೊಳ್ಳುವಂಥದ್ದು ಏನೂ ಇರಲಿಲ್ಲ. ಯಾಕೆಂದರೆ ಮಾನವ ಸಹಜ, ಅದು ಏನೋ ಸಣ್ಣ ಪುಟ್ಟ ತಪ್ಪ ಆಗಿರ್ಬೋದು. ಆದರೆ ಮಹಿಳೆಯನ್ನು ಮರಕ್ಕೆ ಕಟ್ಟಿ ಹಾಕಿ ಈ ರೀತಿಯ ಒಂದು ದೌರ್ಜನ್ಯ ಎಸಗಿರುವುದು ಇಡೀ ನಮ್ಮ ಮಾನವ ಜನಾಂಗಕ್ಕೆ, ಅದು ಅದರಲ್ಲೂ ಉಡುಪಿ ಜನರಿಗೆ ಅದು ಬಹಳ ಅವಮಾನವಾಗಿದೆ. ಈ ಹಿಂದೆ ಉಡುಪಿಯಲ್ಲಿ ಒಂದು ಬೆತ್ತಲೆ ಪ್ರಕರಣ ಮಾಡಿದಾಗ ಕೂಡ ಇಡೀ ಜಿಲ್ಲೆ ತಲೆ ತಗ್ಗಿಸುವಂಥ ಕೆಲಸ ಆಗಿದೆ. ಅಂತಹ ಇಲ್ಲಿ ಒಬ್ಬರು ಶಾಸಕರು ಇದ್ದರೂ ಕೂಡ ಅಂಥವರನ್ನೇ ಇಲ್ಲಿ ಶಾಸಕರನ್ನು ಕೂಡ ನಾವು ಆಯ್ಕೆ ಮಾಡಿದ್ದೇವೆ. ಆದರೆ ಶಾಸಕರು ಅಥವಾ ಕೋಮುವಾದಿ ಶಕ್ತಿಗಳು ಇದರ ಒಂದು ಪರವಾಗಿ ನಿಲ್ಲುವಂಥ ಶಕ್ತಿಗಳೇ ಇಲ್ಲಿ ಕಾಣ್ತದೆ. ಈಗಾಗಲೇ ಏನು ಪೊಲೀಸ್ ಇಲಾಖೆಯ ಒಂದು ಮಾಹಿತಿ ಪ್ರಕಾರ 2-3 ಮಂದಿಯನ್ನು ಬಂಧನ ಮಾಡಿದ್ದಾರೆ. ಅವರನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರಂತ ಹೇಳಿದ್ದಾರೆ. ಅದರಲ್ಲಿ ಈಗ ಅವರಿಗೆ ಮ್ಯಾಜಿಸ್ಟ್ರೇಟರು ಜಾಮೀನು ಕೊಡ್ತಾರಾ ಇಲ್ಲೋ ಅಂತ ಗೊತ್ತಿಲ್ಲ. ಆದ್ದರಿಂದ ಅವರಿಗೆ ಜಾಮೀನು ಸಿಗಬಾರ್ದು. ಇಂಥ ಪ್ರಕರಣಗಳು ಉಡುಪಿ ಜಿಲ್ಲೆಯಲ್ಲಿ ಖಂಡಿತ ನಡೆಯಬಾರ್ದು. ಯಾಕಂದರೆ ನಾವು ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ನೋಡಿದ್ದೇವೆ, ಮುಖ್ಯವಾಗಿ ಉತ್ತರ ಪ್ರದೇಶ, ಬಿಹಾರ, ಆಚೆ ಕಡೆಯಲ್ಲಿ ಇಂಥ ಘಟನೆಗಳು ಆಗಿದ್ದು ಕಂಡಿದ್ದೇವೆ. ಆದರೆ ಉಡುಪಿಯಲ್ಲಿ ಒಂದು ಸೌಹಾರ್ದ ವಾತಾವರಣ ಇರುವಂಥ ಪ್ರದೇಶದಲ್ಲಿ ಇಂಥ ಕಲುಷಿತ ವಾತಾವರಣ ಇನ್ನು ಮುಂದೆ ಜರುಗಬಾರ್ದು. ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಅತ್ಯಂತ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಕ್ಷಿಪ್ರವಾಗಿ ಸ್ಪಂದಿಸಿ ಮಹಿಳೆಯರ ಮೇಲೆ FIR ಮಾಡಿ ಬಂಧನ ಮಾಡಿದ್ದಾರೆ. ನಾನು ಶಾಮರಾಜ್ ಬಿರ್ತಿ, ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ವಾದದ ವಿಭಾಗೀಯ ಸಂಘಟನಾ ಸಂಚಾಲಕ. ಹಲವು ವರ್ಷಗಳಿಂದ ಉಡುಪಿ ಈ ಹೇಯ ಕೃತ್ಯಗಳಿಗೆ ಪ್ರಸಿದ್ಧಿ ಆಗ್ತಾ ಬಂದಿದೆ. ಕೋಮುವಾದಿ ಶಕ್ತಿಗಳು ಉಡುಪಿಯನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಹಿಡ್ಕೊಂಡು ಆಳ್ವಿಕೆಯನ್ನು ನಡೆಸ್ತಾ ಇದ್ದಾರೆ. ಒಮ್ಮೆ ಬೆತ್ತಲೆ ಪ್ರಕರಣದಲ್ಲಿ ಇಡೀ ದೇಶಕ್ಕೆ ಪ್ರಸಿದ್ಧಿಯನ್ನು ಉಡುಪಿ ಪಡೆಯಿತು. ಆನಂತರ ಹಿಜಾಬ್ ಪ್ರಕರಣದಲ್ಲಿ ಇಡೀ ವಿಶ್ವದಾದ್ಯಂತ ಉಡುಪಿ ಪ್ರಸಿದ್ಧಿಗೆ ಬಂತು. ಈಗ ಮತ್ತೆ ಕ್ಷುಲ್ಲಕ ಕಾರಣಕ್ಕೆ, ಮೀನು ಕದ್ಲು ಎನ್ನುವ ಕಾರಣಕ್ಕೆ ಹೆಂಗಸನ್ನು ಒಂದು ಮರಕ್ಕೆ ಕಟ್ಟಿ ಹಾಕಿ ಎಲ್ಲರೂ ಕಪಾಲಕ್ಕೆ ಹೊಡೆಯುವಂಥ ದೃಶ್ಯ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಘಟನೆ ನಿನ್ನೆ ನಡೆದರೂ ಸಹ FIR ಆಗಿರಲಿಲ್ಲ. ಮಧ್ಯಾಹ್ನ ನಾನು ಸ್ಟೇಷನ್ SI ಅವರಿಗೆ ಫೋನ್ ಮಾಡಿದಾಗ ಇನ್ನೂ FIR ಆಗಿಲ್ಲ, SP ಯಿಂದ ನಮಗೆ ಫೋರ್ಸ್ ಇದೆ FIR ಮಾಡಲಿಕ್ಕೆ, FIR ಮಾಡ್ತೀವಿ ಅಂತಂದರು. ಆನಂತರ FIR SP ಅವರ ಮಾರ್ಗದರ್ಶನದ ಮೇಲೆಗೆ FIR ಆಗಿದೆ. 3 ಜನರನ್ನು ಅರೆಸ್ಟ್ ಮಾಡಿದ್ವಿ ಅಂತ ಹೇಳಿದ್ದಾರೆ. ನಾವು ದಲಿತ ಸಂಘ ಸಮಿತಿ ಅಂಬೇಡ್ಕರ್ ವಾದ ರಾಜ್ಯ ಸಂಚಾಲಕರಾದ ಅಣ್ಣ ಮಾವಳಿ ಶಂಕರ್ ಅವರ ನಿರ್ದೇಶನದ ಮೇರೆಗೆ ಮಲ್ಪೆ ಠಾಣೆಗೆ ಭೇಟಿ ಇತ್ತು. ಇನ್ಸ್ಪೆಕ್ಟರ್ ಹತ್ರ ಮಾತಾಡಿ ಎಲ್ಲ ವಿಚಾರವನ್ನು ಕಲೆ ಹಾಕಿದ್ವಿ. ಕಲೆ ಹಾಕಿದಾಗ ಯಾರು ಪೆಟ್ಟು ತಿಂದ ಲಕ್ಕಿ ಬಾಯಿದ್ದಾರೆ ಅವರ ಹತ್ರನೇ ಕೇಸನ್ನು ವಾಪಸ್ಸು ತಗೊಳ್ಳುವ ಹುನ್ನಾರ ನಡೀತಿದೆ ಅಂತ ನಮಗೆ ಗೊತ್ತಾಗಿದೆ. ಅವರು ಈಗಾಗಲೇ ಹೇಳಿದ್ರಂತ, ಲಕ್ಕಿ ಬಾಯಿ ಬೇಡ, ಕೇಸ್ ಏನು ಬೇಡ ಇದು ಅಂತ, ಇಲ್ಲಿ ಇರೋಕ್ಕೆಲ್ಲ ನಮ್ಗೆ ಕಷ್ಟ ಆಗ್ತದೆ, ಕೇಸ್ ಬೇಡ ಅಂತ ಹೇಳಿದ್ರಂತೆ. ಆದರೂ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಯವರ ದಕ್ಷತೆಯ ಕಾರ್ಯಾಚರಣೆಯಿಂದ FIR ಅಂತೂ ಆಗಿದೆ. 3 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಆದರೆ ಇಲ್ಲಿನ ಕೋಮುವಾದಿ ಶಕ್ತಿಗಳು, ಕೋಮುವಾದಿ MLA ಅವರಿಗೆ ಇಲ್ಲೇ ಬೇಲ್ ಸಿಗುವಂಥ ಎಲ್ಲ ವ್ಯವಸ್ಥೆಯನ್ನು ತಮ್ಮ ಸಮುದಾಯಕ್ಕೆ ಮಾಡುವ ರೀತಿಯ ಹುನ್ನಾರ ಕಂಡು ಬರ್ತಾಯಿದೆ. ನಾವು ವಾಸ್ತವವಾಗಿ ಎಲ್ಲವನ್ನು ಕೂಲಂಕಷ ತನಿಖೆ ಮಾಡಿದಾಗ ಅವರಿಗೆ ಇಲ್ಲೇ ಬೇಲ್ ಸಿಗುವ ವಾತಾವರಣ ಕಂಡು ಬರ್ತಾಯಿದೆ. ಅದಕ್ಕೆ ಎಲ್ಲ ಕೋಮುವಾದಿ ಶಕ್ತಿಗಳು ಸಹಾಯ ಮಾಡ್ತಿದ್ದಾರೆ. ಹಾಗಾಗಬಾರ್ದು. ಕರ್ನಾಟಕ ದಲಿತ ಸಂಘ ಸಮಿತಿಯವರು ಯಾವ ಕಾರಣಕ್ಕೂ ಅವರಿಗೆ ಇಲ್ಲೇ ಬೇಲ್ ಸಿಗಬಾರ್ದು, ಅವರು ಜೈಲಿಗೆ ಹೋಗಬೇಕು. ಮತ್ತೊಮ್ಮೆ ಇಂಥ ವಾತಾವರಣ ಕ್ರಿಯೇಟ್ ಆಗಬಾರ್ದು. ಎಷ್ಟು ಅವಮಾನಕರ ಅಂತಂದರೆ, ಹೊಡಿತಿರುವಾಗ 100 ಮಂದಿ ಸುತ್ತ ನೋಡ್ತಿದ್ದಾರೆ ಹೊರತು ಯಾರೊಬ್ಬರೂ ಒಂದು ಹೆಂಗಸಿಗೆ ಹೊಡೆಯುವಾಗ ತಡೆಯುವಂಥ ಕೆಲಸ ಮಾಡಲಿಲ್ಲ. ಬುದ್ಧಿವಂತರ ಜಿಲ್ಲೆಯಾದ ಉಡುಪಿಯಲ್ಲಿ ನಾವೆಲ್ಲ ತಲೆತಗ್ಗಿಸುವಂಥ ಕಾರ್ಯ ಇವತ್ತು ನಡೆದು ಹೋಗಿದೆ. ಇದನ್ನು ನಾವು
ತೀವ್ರವಾಗಿ ಖಂಡಿಸ್ತೇವೆ.